ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ಇದು ಶನಿವಾರದ ವ್ಲಾಗು. ಏನಂದರೆ ನಾಳೆ ಒಂದೊತ್ತು ಹಬ್ಬ, ಅಂದರೆ ಶಿವರಾತ್ರಿ ಹಬ್ಬ ನಾಳೆ ನಾಡಿದ್ದಿರುತ್ತೆ. ಶನಿವಾರ ಪೂಜೆ ವಾರ ಮಾಡಲೇಬೇಕಲ್ಲ. ವಾರ ಮಾಡಿಲ್ಲ ಅಂದರೆ ಏನೋ ಒಂಥರ, ವಾರದ ದಿನ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿಲ್ಲ ಅಂದರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾಳೆ ಶಿವರಾತ್ರಿ ಹಬ್ಬ ಆದರೂ ಪರವಾಗಿಲ್ಲ, ಇವತ್ತು ಪೂಜೆ ಮಾಡೋಣ ವಾರ ಮಾಡಿಬಿಟ್ಟು ಅಂತಂದು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಏನಂದರೆ ಡೈಲಿ ಮಾಡ್ತಾರೆ, ಮಕ್ಕಳಿಬ್ರು ಪೂಜೆ ಮಾಡ್ತಾರೆ, ಆವಾಗವಾಗ ನಾನು ಪೂಜೆ ಮಾಡ್ತಿರ್ತೀನಿ. ಆದರೆ ದೀಪ ಹಚ್ಚಿ ಪೂಜೆ ಮಾಡೋದು ಅಂದರೆ ವಾರದ ದಿನ. ಮಾಮೂಲಿ ಟೈಮಲ್ಲಿ ಅಂದರೆ ಮಿಕ್ಕಿನ ಟೈಮಲ್ಲಿ ಅಮಾವಾಸ್ಯೆ ಪೌರ್ಣಮಿ ಆ ಥರ ಬರುತ್ತಲ್ಲ, ಆವಾಗ ಮಾಡ್ಕೊಳ್ತೀವಿ. ಇವತ್ತು ಅದಕ್ಕೆ ಶನಿವಾರ ಇತ್ತಲ್ಲ, ವಾರ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ. ಈ ಕಡೆ ನೋಡಿ ನಮ್ಮ ಅಜ್ಜಿ ಅಡಿಕೆಲೆ ಬೇರೆ ಹಾಕೊಳ್ತಾ ಇದೆ. ನಾನು ನೋಡೇ ಇಲ್ಲ, ಈಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ. ಮನೆ ಮಾಡೋಕ್ಕಾಗಿದ್ದಿಲ್ಲ, ಸೊ ಅದಕ್ಕೋಸ್ಕರ ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿದ್ದಾಯಿತು. ಇನ್ನೇನು ನಾಳೆ ಅಂದರೆ ನಾಳೆ ಒಂದಿನ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ರೆ ಆಯಿತು ಅಂತಂದು ಇವತ್ತು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ನೋಡಿ, ಶನಿವಾರ ವಾರ ಮಾಡಿಲ್ಲ ಅಂದರೆ ಒಂದು ಏನೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಿರುತ್ತೆ. ನಾಳೆ ಹೆಂಗಿದ್ರು ನಾಳೆ ನಾಡ್ದು ಹಬ್ಬ ಇರುತ್ತೆ, ಆದರೂ ಪೂಜೆ ಮಾಡಿಬಿಡೋಣ ಅಂತಂದು ಮಾಡಿದೆ. ಸಿಂಪಲ್ಲಾಗಿ ಎಲ್ಲ ಮಾಡಿದ್ದೀನಿ ನೋಡಿ. ಪೂಜೆ ಎಲ್ಲ ಆಯಿತು. ಇವಾಗ ತಿಂಡಿ ತಿನ್ನಬೇಕು. ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ವೀಡಿಯೋ ಅಪ್ಲೋಡ್ ಮಾಡಬೇಕು. ವಾಯ್ಸ್ ಓವರೇ ಕೊಟ್ಟಿಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ವಾಯ್ಸ್ ಓವರ್ ಕೊಟ್ಟು ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಇವಾಗ ವೀಡಿಯೋ ಅಪ್ಲೋಡ್ ಮಾಡಬೇಕು. ಟೈಮ್ ಆಗೋಯಿತು ಅಲ್ಲೇ. ಟೈಮ್ ನೋಡಿ, ಅಲ್ಲೇ 9:15 ಆಗಿದೆ ಟೈಮ್ ಆಗೋಯ್ತು. ಬೇಗ ಬೇಗ ಕೆಲಸಗಳು, ಏನಂದರೆ ಶನಿವಾರ ಟೈಮ್ ಬೇಗ ಕೆಲಸಗಳು, ಎಷ್ಟೇ ಬೇಗ ಇದ್ರೂ ಕೆಲಸಗಳು ಲೇಟ್ ಆಗುತ್ತೆ. ಮಕ್ಕಳು ತಿಂಡಿ ಮಾಡಬೇಕು, ಅವ್ರಿಗೆ ರೆಡಿ ಮಾಡಿ ಕಳಿಸ್ಬೇಕು, ಮತ್ತು ಮನೇಲಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಬೇಕಲ್ಲ, ಟೈಮ್ ಆಗಿಬಿಡುತ್ತೆ. ಸೊ ಗೈಸ್ ನೋಡಿ, ತಿಂಡಿ ತಿಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ತಿಂಡಿ ತಿಂದ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡೋದಿತ್ತು. ವೀಡಿಯೋ ಅಪ್ಲೋಡ್ ಮಾಡಿ ಬಂದುಬಿಟ್ಟು ಮನೆಗೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಂದರೆ ತಿಂಡಿ ತಿಂದಿರ್ತೀವಲ್ಲ, ಎಲ್ಲ ಪಾತ್ರೆಗಳೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ತೊಳೆದಿಟ್ಟಿಟ್ಬಿಟ್ಟು ಈಗ ಟೊಮ್ಟಕ್ಕೆ, ಅಂದರೆ ನಾಳೆ ಟೊಮ್ಟೊ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದಕ್ಕೆಲ್ಲ ರೆಡಿ ಮಾಡೋಣ ಅಂತಂದು ಜೋಳ ಹುರ್ಕೊಳ್ತಾ ಇದ್ದೀನಿ. ಜೋಳ ಅಂದರೆ ನಾವು ಬೆಳೆದಿರೋದಲ್ಲ, ತಂದಿದ್ರು ನಮ್ಮ ಮನೆಯವರು, ಜೋಳದ್ದೇ ಮಾಡು ಟೊಮ್ಟನ ಅಂತಂದು. ಸೊ ಅದಕ್ಕೋಸ್ಕರ ಜೋಳ ಎಲ್ಲ ಹುರಿತಿದ್ದೀನಿ. ಏನಂದರೆ ಆವಾಗ ನಮ್ಮ ಅಜ್ಜಿ ಕಾಲದಲ್ಲಿ, ಅಂದರೆ ನಮ್ಮ ಅಜ್ಜಿರು ಮಾಡ್ತಿದ್ದಿದ್ದು ಯಾವ ಥರ ಅಂದರೆ, ಅಕ್ಕಿ ಮತ್ತು ಜೋಳ ಎರಡು ಮಾಡೋರು, ಒಂದು 5 ಸೇರಾದರೂ ಹಾಕಿರೋರು ಅಕ್ಕಿ ಮತ್ತು ಜೋಳನ, ಅಷ್ಟೊಂದೆಲ್ಲ ಟೊಮ್ಟೊ ಮಾಡೋರು. ಅಂದರೆ ಎಲ್ಲರಿಗೂ ಕೊಡೋರು, ಹಾಗೆ ಜಾಸ್ತಿ ಮಾಡೋರು. ಆವಾಗಿನ ಕಾಲದಲ್ಲೆಲ್ಲ ಅದೇ ಥರ ಅಲ್ವಾ, ಜಾಸ್ತಿ ಮಾಡಿಬಿಟ್ಟು ಜಾಸ್ತಿ ದಿನ ಇಟ್ಕೊಳ್ತಿರೋ, 1 ತಿಂಗಳು 2 ತಿಂಗಳು ಆ ಥರ ಎಲ್ಲನ. ಸೊ ಆ ಥರ ಮಾಡೋರು. ನಾವು ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತೀವಿ. ಎಲ್ಲರೂ ಮನೆಯವರು ಮಾಡಿರ್ತಾರಲ್ಲ, ಅದ್ರಾಗಿ ಸ್ವೀಟ್ ಜಾಸ್ತಿ ಯಾರು ತಿನ್ನೋಕೆ ಹೋಗೋಲ್ಲ, ಇವಾಗ ಇಷ್ಟಪಡೋಲ್ಲ ಜಾಸ್ತಿ ಸ್ವೀಟ್ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 1 kg ತರಿಸಿದ್ದು ಜೋಳ, ಅದು ಬ್ರೇಷನ್ಗೆ ಹಾಕಿದ್ನಲ್ಲ ಸ್ವಲ್ಪ ಆರ್ಕಣ್ಲಿ ಅಂತಂದು, ಅಗ್ಲಕ್ಕಿರೋದಕ್ಕೆ ಬ್ರೇಷನ್ ಜಾಸ್ತಿ ಅನ್ನೋ ಥರ ಕಾಣಿಸ್ತಿದೆ ಅಷ್ಟೇ. 1 kg ತರಿಸಿದ್ದು ಜೋಳ. ಹಾಗೆ ಮಧ್ಯಾಹ್ನ ಊಟಕ್ಕೆ ಪಪ್ಪು ಸಾಂಬಾರು ಮಾಡೋಣ ಅಂತಂದು, ಅಂದರೆ ಮೆಂತ್ಯ ಸೊಪ್ಪಿನ ಪಪ್ಪು ಸಾಂಬಾರು ಮಾಡೋಣ ಅಂತಂದು ಜಾಸ್ತಿ ದಿನ ಆಗಿತ್ತು ಪಪ್ಪು ಸಾಂಬಾರು ಮಾಡಿ. ಸೊ ಅದಕ್ಕೆ ಇವತ್ತು ಪಪ್ಪು ಸಾಂಬಾರು ಮಾಡೋಣ ಅಂತ ತಗೊಂಡಿದ್ದೆ ಸೊಪ್ಪು, ಮಧ್ಯಾಹ್ನಕ್ಕೆ ಅಂತಂದು ಮಾಡ್ತಾಯಿದ್ದೀನಿ. ರೈಸ್ ಆಗಿದೆ ಆಲ್ರೆಡಿ, ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಪಪ್ಪು ಸಾಂಬಾರು ಮಾಡಿ ಜಾಸ್ತಿ ದಿನವೇ ಆಗಿತ್ತು, ಅಂದರೆ ಹೆಸರುಬೇಳೆ ಪಪ್ಪು ಸಾಂಬಾರು ಮಾಡ್ತಿರೋದು ನಾನು. ಏನಂದರೆ ಎಣ್ಣೆ ಕಾದ್ಬಿಟ್ಟಿತ್ತು ಜಾಸ್ತಿನ, ಇದು ಸಾಸಿವೆ ಕರಿಬೇವಿನ ಸೊಪ್ಪು ಎಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕಾದ್ಬಿಟ್ಟಿತ್ತು, ಹಾಕಿದ್ನಲ್ಲ ಸ್ವಲ್ಪ ಬಾಣಲಿ ಕಪ್ಪಾಗಿದೆ. ಇವಾಗಂತೂ ಬೇಸಿಗೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಅಂತಂದು ಹೆಸರು ಬೇಳೆಗೆ ಮಾಡ್ತಾಯಿದ್ದೀನಿ. ತಂಪಾಗಿರುತ್ತೆ, ಬಿಸಿಲು ಜಾಸ್ತಿ ಬೇರೆ ಇದೆಯಲ್ಲ, ಅದಕ್ಕೆ ಬಿಸಿಲು ಜಾಸ್ತಿ ಆದಾಗ ಸ್ವಲ್ಪ ತಂಪಾಗಿರೋಂಥ ಪದಾರ್ಥಗಳು ತಿಂದರೆ ನಮ್ಮ ಬಾಡಿಗೆ ಚೆನ್ನಾಗಿರುತ್ತೆ, ಬಾಡಿ ಕೂಡ ತಂಪಾಗಿರುತ್ತೆ ಅಂತಂದು. ಸೊ ಹೆಸರು ಬೇಳೆನೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಪಪ್ಪು ಸಾಂಬಾರು. ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ, ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಇದು ಮೆಂತ್ಯ ಸೊಪ್ಪಿನ ಪಪ್ಪು ಸಾಂಬಾರು. ಸೊ ಅಡುಗೆ ಎಲ್ಲ ಆಯಿತು, ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬಿಸಿ ಅನ್ನದ ಜೊತೆಗೆ ಮೆಂತ್ಯ ಸೊಪ್ಪಿನ ಪಪ್ಪು ಸಾಂಬಾರು. ಹಾಗೆ ಚಟ್ನಿ ಪುಡಿ ನಾನೇ ಮಾಡಿರೋದು ಮನೇಲೇ. ಚಟ್ನಿ ಪುಡಿ ವಿಡಿಯೋ ಕೂಡ ಹಾಕಿದ್ದೀನಿ, ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು, ಶಿವರಾತ್ರಿ ಹಬ್ಬದ್ದು 1 ದಿನದ ವ್ಲಾಗು. ಸೊ ಎದ್ದೇಳೋದು ಲೇಟ್ ಆಯಿತು, ಏನಂದರೆ ಆಲ್ರೆಡಿ 5:15 ಆಗೋಗ್ಬಿಟ್ಟಿತ್ತು.
ಹೊರಗಡೆ ಗಾಡಿ ಬಿಡ್ತಾಯಿದ್ದೀನಿ. ಪಾರ್ಕಿಂಗ್ ಎಲ್ಲ ತೊಳಿಬೇಕಲ್ಲ, ಅದಕ್ಕೋಸ್ಕರ ಪಾರ್ಕಿಂಗ್ ಎಲ್ಲ ತೊಳೆದು ಮತ್ತು ಹೊರಗಡೆ ಎಲ್ಲ ನೀರು ಹಾಕ್ಬಿಟ್ಟು ಗುಡಿಸಿ ರೆಡಿ ಮಾಡಿ ರಂಗೋಲಿ ಹಾಕಿ ಉದಸ್ತತ್ರ ಎಲ್ಲ ಬಟ್ಟಿಟ್ಟು ವೈಟ್ ರೆಡಿ ಮಾಡಬೇಕಲ್ಲ, ಪಾರ್ಕಿಂಗ್ ಎಲ್ಲ ತೊಳಿಬೇಕಲ್ಲ, ಅದಕ್ಕೋಸ್ಕರ ಗಾಡಿ ಎಲ್ಲ ಹೊರಗಡೆ ಬಿಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಮನಗಿದ್ರು, ಮತ್ತಿನ್ನೇನು ಅವ್ರನ್ನ ಎಬ್ರಿಸೋದು ಅಂತಂದು ನಾನೇ ಹೊರಗಡೆ ಬಿಡ್ತಾಯಿದ್ದೀನಿ ಗಾಡಿನ. ಏನಂದರೆ ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಅನ್ನಿಸ್ತಿತ್ತು, ಅದಕ್ಕೆ ಕಿವಿಗೆಲ್ಲ ಮಫ್ಲರ್ ಅಂದರೆ ವೇಲೆ ಕಟ್ಟಿದ್ದೀನಿ, ಹಾಗೆ ಸ್ವೆಟರ್ ಎಲ್ಲ ಹಾಕಿದ್ದೀನಿ. ಶಿವರಾತ್ರಿ ಮುಗಿದ್ರೆ ಚಳಿ ಕಡಿಮೆ ಆಗುತ್ತೆ ಅಂತಾರೆ, ನೋಡಬೇಕು ಯಾವ ಥರ ಇರುತ್ತೆ ಏನು ಅನ್ನೋದು. ಹಾಗೆ ನೋಡಿ ಹೊರಗಡೆ ಧೂಳೆಲ್ಲ ಜಾಡು ಕಟ್ಟಿರೋದಿದ್ರೆ ಎಲ್ಲ ತೆಗಿಯೋಣ ಅಂತಂದು ಜಾಡು ಗುಡಿಸೋದ್ರಲ್ಲಿ ತೆಗಿತಾ ಇದ್ದೀನಿ. ಜಾಡೇನಿರೋದಿಲ್ಲ, ವಾರ ವಾರ ಕ್ಲೀನ್ ಮಾಡ್ತಾ ಇರ್ತೀನಲ್ಲ, ಸೊ ಅದಕ್ಕೋಸ್ಕರ ಜಾಡೇನು ಇರೋದಿಲ್ಲ. ಆದರೂ ಒಂದು ಸರಿ ಜಾಡು ಗುಡಿಸೋದ್ರಲ್ಲಿ ಒಂದು ಸರಿ ಎಲ್ಲ ಹಿಂಗೆ ಅಂದ್ಬಿಟ್ರೆ ನಮಗೂ ಒಂಥರ ಸಮಾಧಾನ. ಅದರಲ್ಲೂ ವೈಟ್ ಪೇಂಟ್ ಎಲ್ಲ ಮಾಡಿಸಿರ್ತೀವಲ್ಲ, ಅದರಲ್ಲಿ ಕಾಣಿಸೋದಿಲ್ಲ ಜಾಡು ಅಷ್ಟಾಗಿನ. ಒಂದು ಸರಿ ಜಾಡು ಗುಡಿಸೋದ್ರಲ್ಲಿ ಆ ಥರ ಇದು ಮಾಡಿ ಎಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ. ಹಾಗೆ ನೋಡಿ ಬಾಗಿಲೆಲ್ಲ ಒರೆಸ್ತಾ ಇದ್ದೀನಿ, ಧೂಳು ಇರುತ್ತಲ್ಲ, ಬಾಗಿಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ಕೂಲಿಗೆ ತಗೊಂಡು ತಿಂಡಿ ಅದನ್ನು ಅರ್ಧ ಬರ್ಧ ತಿಂದವ್ರೆ, ಸ್ನ್ಯಾಕ್ಸ್ ಮಾತ್ರ ತಿಂದವ್ರೆ. ತಿನ್ ಮಧ್ಯಾಹ್ನ ಬಂದು ಖುಷಿ ಆದ್ರೆ ಅಲ್ಲ ತಿನ್ ಮಧ್ಯಾಹ್ನ ಬಂದು ಅಲ್ವೇ ಹಳೆ ಭಾಗ ಒಂದು ದಿನಕ್ಕೂ ಹಿಂಗೆ ವರ್ಷಕ್ಕೆ ಹೊರ್ತಿದ್ನಪ್ಪ. ಹಳೆ ಮನೆದು ಹೊರ್ತಿದ್ನಪ್ಪ, ಹಳೆ ಮನೆದಿಂದ ವಾರ ಎಲ್ಲ ಮಕ್ಕಳು ತೊಳ್ಕೊಂತಿದ್ವಿ. ಹಳೆ ಮನೆದಂದ್ರೆ ನೀರು ಹಾಕಿ ತೊಳ್ಕೊಂತಿದ್ವಿ, ಇದನ್ನ ನೀರು ಹಾಕಲ್ವಲ್ಲ. ಮುದ್ದೆನ ಊಟ ಮಾಡಿಲ್ಲ, ಸ್ಕೂಲಿಂದ ಬಂದು ಊಟ ಮಾಡ್ರ ಅಂದ್ರು. ರಾತ್ರಿ ಎಬ್ಬಿಸಿ ಊಟ ಮಾಡೋದು ಮನಿಕೊಂಡವ್ನಿ. ಅಲ್ಲಿಗೆ ನೆನ್ನೆ ಬೆಳಗ್ಗೆ ತಿಂದಿರೋದೆ ತಿಂಡಿ, ತಿರ್ಗಾ ತಿಂದಿಲ್ಲ. ಇನ್ನೇನು ಹೊಟ್ಟೆ ಸಿಗತ್ತೆ ಅಂತಾನೆದ್ದು ಒಂದು ಹೊತ್ತಿನ ಇದಾಗ್ತಾನೆ, ಹೊಟ್ಟೆ ಸಿಗ್ತದೆ. ಏನಂದರೆ ನಿನ್ನೆ ಶನಿವಾರ ಅಲ್ವಾ, ಹಾಫ್ ಡೇ ಸ್ಕೂಲ್ ಇರುತ್ತೆ. ಸೊ ಬೆಳಗ್ಗೆ ಲಂಚ್ ಬಾಕ್ಸಿಗೆ ಲಂಚ್ ಹಾಕ್ಕೊಡ್ತೀನಲ್ಲ, ಅದನ್ನು ಅರ್ಧ ಬರ್ಧ ತಿಂದಿದ್ದಾನೆ. ಹಾಗೆ ಸ್ನ್ಯಾಕ್ಸು ಎಲ್ಲ ತಿನ್ಕೊಬಂದಿದ್ದ, ಆದರೆ ಲಂಚಲ್ಲಿ ಮಾತ್ರ ಖಾಲಿ ಮಾಡಿರಲಿಲ್ಲ, ಅರ್ಧ ಮಾತ್ರ ತಿಂದಿದ್ದ ಬಾಕ್ಸಲ್ಲಿ. ಸ್ವಲ್ಪ ಬಿದ್ದು ಗಾಯ ಮಾಡ್ಕೊಂಡಿದ್ದ ಮೊಣಕಾಲು, ನೋವು ಅಂತಂದು ತಿಂಡಿ ತಿಂದಂಗೆ ಹಂಗೆ ತಗೊಬಂದುಬಿಟ್ಟಿದ್ದ. ಹಾಗೆ ಮಧ್ಯಾಹ್ನ ಕೂಡ ಊಟ ಮಾಡಿರಿ ಅಂದ್ರೂ ಮಾಡಲಿಲ್ಲ, ಆಟ ಆಡೋ ಗೀಲಲ್ಲಿ ಊಟನೇ ಮಾಡಲಿಲ್ಲ, ಎಷ್ಟು ಕರೆದ್ರೂ ಊಟ ಮಾಡಲಿಲ್ಲ. ಸೊ ಸಂಜೆ ಏನು ಮಾಡಿದ್ರು ಅಂದರೆ ಊಟ ಅಡುಗೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಮಲ್ಕೊಬಿಟ್ರು. ನಾವು ಎದ್ದೇಳ್ತೀವಿ ಸುಮ್ಮನೆ ಉಳ್ಕೊಂಡಿದ್ದೀವಿ ಅಷ್ಟೇ, ಕಾಲು ನೋಯ್ತಾ ಇದೆ ಅಂತಂದು ಅಂತ ಹೇಳಿ ಉಳ್ಕೊಂಡ್ರು. ಅಡುಗೆ ಮಾಡಿಬಿಟ್ಟು ನೋಡ್ತೀನಿ ಮಲ್ಕೊಬಿಟ್ಟಿದ್ದಾರೆ, ನಿದ್ದೆನೇ ಮಾಡಿಬಿಟ್ಟಿದ್ದಾರೆ. ಸೊ ಚಿಕ್ಕಂದೇನೋ ಎಬ್ಬಿಸ್ದೆ, ಅವನು ಎದ್ದು ಊಟ ಮಾಡ್ದ, ಆದರೆ ದೊಡ್ಡನ ಎದ್ದೇಳಲಿಲ್ಲ ಊಟ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನೋಡಿ ನೆಕ್ಸ್ಟ್ ಡೇ ಭಾನುವಾರದ ವ್ಲಾಗ್ ಅಲ್ವ ಇದು. ನೆಕ್ಸ್ಟ್ ಡೇ ಭಾನುವಾರ ಎದ್ಬಿಟ್ಟು ಅಂದರೆ ಮಧ್ಯರಾತ್ರಿ ಎದ್ಬಿಟ್ಟು ಊಟ ಮಾಡಬೇಕು, ನಂಗೆ ಹೊಟ್ಟೆ ಹಸಿವು ಅಂತ ಹೇಳ್ತಿದ್ದಾನೆ. ಮತ್ತು ಆ ಮಧ್ಯರಾತ್ರಿಯಲ್ಲಿ ಇನ್ನೇನು ಊಟ ಕೊಡೋದು, ಹಣ್ಣು ಕೊಟ್ಟೆ ನೀರು ಕುಡಿದ್ಬಿಟ್ಟು ಮನ್ಕೊಬಿಟ್ಟಿದ್ದ. ಬೆಳಗ್ಗೆ ಎದ್ದು ಹೊಟ್ಟೆ ಹಸಿವು ಅಂತಿದ್ದ. ಸೊ ಅದಕ್ಕೋಸ್ಕರ ಅದನ್ನೇ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ. ಎಲ್ಲಿ ಹೇಳು ಬರ್ತೀವಿ ವಯಸ್ಸು ನೋಡಿ. ನಮ್ಮ ಮನೆಯವ್ರಿಗೆ ಎಣ್ಣೀರು ತಗೊಬರ್ರಿ ಅಂದರೆ ಕಾಯಿ ಹೊತ್ಕೊಬಂದವ್ರು, ಕಾಯ ತಿನ್ರಿ ರೊಟ್ಟಿ ತಿಂದಂಗೆ ಅಂತ. ಬೇವು ನೀರು ಏನು ಬೇವು ನೀರು ಅಂದರೆ ಮೀಡಿಯಮ್ ಎಣ್ಣೀರು, ಮೀಡಿಯಮ್ ಕಾಯಿ. ರೊಟ್ಟಿ ತಿಂದಂಗೆ ತಿಂದ್ರಿ ಅಂತ ಎಪ್ಕೊಟ್ಟಾರ ಹುಡುಗರು. ದೋಸೆ ಏನು ದೋಸೆನ ಎಲ್ಕತ್ತೆ ಏನಕ್ಕೆ. ಸೊ ಇವತ್ತು ಉಪವಾಸ ಅಲ್ವಾ, ಸೊ ಅದಕ್ಕೋಸ್ಕರ ಎಳ್ನೀರು ಕಟ್ ಮಾಡಿಕೊಟ್ರು ನಮ್ಮ ಮನೆಯವರು. ಎಳ್ನೀರು ಕುಡಿದು ಇವತ್ತೇನೋ ಊಟ ಗೀಟ ಏನೂ ಮಾಡೋದಿಲ್ಲ, ಎಳ್ನೀರಷ್ಟೇ, ನೀರು ಎಳ್ನೀರು ಅಷ್ಟು ಬಿಟ್ಟರೆ ಇನ್ನೇನು ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಬಟ್ಟೆ ಇದ್ವಲ್ಲ, ಬಟ್ಟೆಗಳೆಲ್ಲ ತೊಳೆದಾಕ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಹಾಗೆ ನೋಡಿ ಟೊಂಟುಕ್ಕೆ ಅಂತಂದು ನೆನ್ನೆ ಎಲ್ಲ ಜೋಳ ಹುರಿದು ಹಸಿಟಾಕ್ಸ್ಕೊಬಂದು ಇಕ್ಕಿ ಎಲ್ಲ ರೆಡಿ ಮಾಡಿದ್ದೆ. ಕಡಲೆ ಬೀಜ ಎಲ್ಲ ಹುರಿದಿಟ್ಬಿಟ್ಟು ಇವತ್ತು ಕಡಲೆ ಬೀಜ ಕಡಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಕೊಬ್ಬರಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಟೊಂಟ ಕಾಯಿಸಿ ಇಟ್ಬಿಡಬೇಕು.
ಇವಾಗ ಆಲ್ರೆಡಿ ಟೈಮು 3 ಗಂಟೆ ಆಗಿದೆ. ಟೊಮಟೊ ಎಲ್ಲ ಕಾಲ್ಸಿಟ್ಟು ರೆಡಿ ಮಾಡಿಡ್ತಾ ಇದ್ದೀನಿ. ಸೊ ಗೈಸ್ ನೋಡಿ, ಟೊಮಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬ ಅಂದ್ರೇ ಸ್ಪೆಷಲ್ಲು. ಶಿವರಾತ್ರಿ ಹಬ್ಬದ್ದು ಸ್ಪೆಷಲ್ಲೇ ಟೊಮಟ. ನೋಡಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಜೋಳ ಹುರಿದು ಹಾಕಿಸ್ಕೊ ಬಂದಿದ್ನಲ್ಲ, ಅದು ಜೋಳದ ಹಸಿಟ್ಟು. ಅಕ್ಕಿ ಹಸಿಟ್ಟಿಂದ ಏನು ಮಾಡ್ತಿಲ್ಲ, ಜೋಳದ ಹಸಿಟ್ಟಿಂದು 1 kg ತಂದಿದ್ರು. ಇನ್ನೇನಿಲ್ಲ, ಇವತ್ತು ಒಂದೊತ್ತಿದ್ದೀನಿ ಪೂರ್ತಿ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ನೀರು ಕುಡ್ದಿದ್ದೀನಿ, ಬೇರೆದೇನು ತಿಂದಿಲ್ಲ. ಅಷ್ಟೇ, ಎಳ್ನೀರು ಬಿಟ್ಟರೆ ಇನ್ನೇನಿಲ್ಲ. ಎಳ್ನೀರು ಅಷ್ಟೇ, ಎರಡೇ. ಅದೇ ನೋಡೋಣ ಸಂಜೆವರೆಗೂ ಹೆಂಗಿರ್ತೀನಿ ಅನ್ನೋದು ಗೊತ್ತಿಲ್ಲ. ಹಾಗೆ ಬೋಂಡಕ್ಕೆಲ್ಲ ರೆಡಿ ಮಾಡೋಣ ಅಂದರೆ ಅವಲಕ್ಕಿ ಬೋಂಡಕ್ಕೆ ಎಲ್ಲ ರೆಡಿ ಮಾಡೋಣ ಅಂತ ಹಚ್ಚೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲನ. ಹಾಗೆ ಹಸಿಮೆಣ್ಸಿನ್ಕಾಯಿ ನಾನು ಯಾವಾಗಲೂ ರೆಡ್ ಕಲರೇ ಯೂಸ್ ಮಾಡ್ತೀನಿ ಬೋಂಡಕ್ಕೆ ಮತ್ತು ಹೆಸ್ರು ಬೇಳೆಗೆ ಅದಕ್ಕೆಲ್ಲನ. ಯಾಕೆ ಅಂದರೆ ಬೇಗ ಅಟ್ರಾಕ್ಟಿವ್ ಆಗಿ ಕಾಣಿಸ್ತವೆ ಮೆಣಸಿನ್ಕಾಯಿ ಮಕ್ಕಳಿಗೆ. ತೆಗ್ದಾಕಿ ತಿನ್ನೋದಕ್ಕೆ ಸರಿ ಹೋಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಚ್ಚಿ ಹಾಕಿರ್ತೀವಲ್ಲ, ಆ ಗ್ರೀನ್ ಕಲರ್ ಅಷ್ಟು ಬೇಗ ಕಾಣಿಸೋದಿಲ್ಲ. ಸೊ ರೆಡ್ ಕಲರ್ ಆದರೆ ಬೇಗ ಕಾಣಿಸ್ತವೆ. ತಿಂದುಬಿಟ್ರೆ ಮತ್ತು ಖಾರ ತಡ್ಕೊಳಕ್ಕಾಗಲ್ಲ ಮಕ್ಕಳು, ಅಷ್ಟು ಖಾರ ಇರ್ತವೆ. ಮುಗ್ಳು ಮೆಣಸಿನ್ಕಾಯಿ ಬೇರೆ. ಸೊ ಅದಕ್ಕೆ ರೆಡ್ ಕಲರ್ನೇ ಆರಿಸ್ಕೊಂಡು ತಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಈಗ ಹಚ್ಚಿಟ್ಬಿಟ್ಟು ಎಲ್ಲ ರೆಡಿ ಮಾಡಿ ಎತ್ತಿಡ್ತೀನಿ. ಸಂಜೆ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಬೋಂಡ ಎಲ್ಲ ತೇರಿಸಿ ಪೂಜೆ ಮಾಡೋದು. ಟೊಮಟೊ ಎಲ್ಲ ಮಾಡಿದ್ದೀನಲ್ಲ, ಪೂಜೆ ಮಾಡೋದಷ್ಟೇ. ನಾವೆಲ್ಲ ಇದೇ ಥರ, ನಮ್ಮೂರ ಕಡೆ ನಾವು ಮಾಡೋದು ಇದೇ ಥರನೇ. ಏನಂದರೆ ಒಂದೊತ್ತಿನ ದಿನ ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ. ಸಂಜೆ ಆದಮೇಲೆ ಬೋಂಡ ಮತ್ತು ಹೆಸ್ರು ಬೇಳೆ, ಅವಲಕ್ಕಿ ಎಲ್ಲ ಮಾಡಿಬಿಟ್ಟು ಅದನ್ನು ಪೂಜೆ ಮಾಡೋದು, ಎಡೆಗಿಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ್ದಾದಮೇಲೆ ನಾವು ತಿಂದ್ಕೊಳೋದು. ನೋಡಿ, ಬೋಂಡಕ್ಕೆ ಹಿಟ್ಟೆಲ್ಲ ಕಾಲಿಸ್ತಾ ಇದ್ದೀನಿ. ಹಾಗೆ ಒಂದು ಸೈಡಲ್ಲಿ ಬೆಲ್ಲ ಹಾಕಿಟ್ಟಿದ್ದೀನಿ ತಪ್ಪಲೆಗೆ ಪಾಕಕ್ಕೆ ಅಂತಂದು. ಏನಂದರೆ ಇದು ಯುಗಾದಿ ಹಬ್ಬ ಅಂದರೆ ಆರತಿಗಳಲ್ಲಿ ಮಾಡ್ತೀವಿ ನೋಡಿ ಟೊಮಟ, ಅದಕ್ಕಿಂತ ಸ್ವಲ್ಪ ಪಾಕ ಚೆನ್ನಾಗಿ ಬಂದರೆ ಸ್ವಲ್ಪ ಜಾಸ್ತಿ ದಿನ ಟೊಮಟ ಇರುತ್ತೆ ಅಂತಂದು ಚೆನ್ನಾಗಿ ಪಾಕ ತೆಗಿಬೇಕು, ಆವಾಗ ಚೆನ್ನಾಗಿರುತ್ತೆ ಟೊಮಟ ಕೂಡ. ಆರತಿಗಳಾಗಾದರೆ ಅಷ್ಟಾಗಿ ಜಾಸ್ತಿ ಪಾಕ ತೆಗೆದು ಕಲಸೋದಿಲ್ಲ. ನೋಡಿ, ಈ ಥರ ಟೊಮಟ ಎಲ್ಲ ಕಲಸಿದ್ದಾಯಿತು. ಇವತ್ತು ಶಿವರಾತ್ರಿ ಅಲ್ವಾ, ಸೊ ಬಿಲ್ವ ಪತ್ರೆ ಎಲ್ಲ ಇಟ್ಬಿಟ್ಟು ಶಿವನ ಫೋಟೋದ ಮುಂದೆ ಪೂಜೆ ಮಾಡ್ತಾಯಿದ್ದೀನಿ. ನನಗೇನು ಅಂದರೆ ಹೂವು ಎಲ್ಲ ಜಾಸ್ತಿ ಇರಬೇಕು ಪೂಜೆ ಮಾಡಲಿಕ್ಕೆ, ಆವಾಗ ಒಂಥರ ಖುಷಿ ಆಗುತ್ತೆ. ಹೂವು ಎಲ್ಲ ಜಾಸ್ತಿ ಇಕ್ಕಿ ದೇವ್ರ ಫೋಟೋಗೆ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂದರೆ ಸಖತ್ ಇಷ್ಟ ನನಗೆ. ಸೊ ಎಷ್ಟೇ ಹೂವು ಇದ್ದರೂ ದೇವ್ರ ಫೋಟೋಗೆ ಇಟ್ಬಿಟ್ಟು ಪೂಜೆ ಮಾಡಬೇಕು ಅನ್ನೋದು ಇಷ್ಟ. ಮುಡ್ಕೊಳ್ಬೇಕು ಅನ್ನೋದು ಇಷ್ಟನೇ ಆಗಲ್ಲ ನನಗೆ. ದೇವ್ರ ಫೋಟೋ ಚೆನ್ನಾಗಿ ಕಾಣಿಸ್ಬೇಕು ನನಗೆ. ಪೂಜೆ ಮಾಡಬೇಕು ಅಂದರೆ ದೇವರೇ ಎದ್ದು ಬರೋ ಥರ ಇರಬೇಕು, ಆ ಥರ ಪೂಜೆ ಮಾಡೋಕ್ಕೆ ಇಷ್ಟ ನನಗೆ. ಸೊ ಇವತ್ತು ಶಿವರಾತ್ರಿ ಅಲ್ವಾ, ಸೊ ಅದಕ್ಕೋಸ್ಕರ ಬಿಲ್ವ ಪತ್ರೆ ಎಲ್ಲ ಶಿವನ ಫೋಟೋ ಮುಂದೆ ಜಾಸ್ತಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಮಾಡಿರೋ ಅಡುಗೆ ಎಲ್ಲ ಅಂದರೆ ಅಡುಗೆ ಮಾಡಿರಲ್ಲ, ಟೊಮಟ, ಅವಲಕ್ಕಿ, ಹೆಸ್ರು ಬೇಳೆ, ಬೋಂಡ, ಹಪ್ಪಳ ಇದಿಷ್ಟು ಮಾಡಿದ್ದೆ. ಅದನ್ನೆಲ್ಲನ ಎಡೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅದಾದಮೇಲೆ ನಾವು ಊಟ ಮಾಡೋದು. ನೋಡಿ, ದೇವ್ರ ರೂಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ರಂಗನಾಥ ಸ್ವಾಮಿನೇ ಎದ್ದು ಬರ್ತಿದ್ದಾರೆ ಅನ್ನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದು ಟೈಲ್ಸ್ ಕಲ್ಲಲ್ಲಿ ದೊಡ್ಡದಾಗಿದೆಯಲ್ಲ, ಅದಕ್ಕೋಸ್ಕರ. ಹಾಗೆ ನೋಡಿ, ಧೂಪ ಎಲ್ಲ ಮನೆಗೆಲ್ಲ ಹಾಕ್ತಾಯಿದ್ದೀನಿ. ಏನಂದರೆ ಅವಾಗವಾಗ ಧೂಪ ಹಾಕ್ತಾಯಿರ್ತೀನಿ. ನಮ್ಮ ಮನೆಯಲ್ಲಿ ದೊಡ್ಡದೊಂದು ಶೀಟ್ ಅಂಥದ್ದು, ಅಂದರೆ ಒಂದು 20 ಇದ್ದಾವೆ ಅನ್ನಿಸುತ್ತೆ, ಅಷ್ಟು ತಂದು ಕೊಟ್ಟಿದ್ದಾರೆ. ಅದನ್ನು ಆವಾಗವಾಗ ಪೂಜೆಗೆ ಮಾಡಬೇಕಾದ್ರೆಲ್ಲ ಹಚ್ಚುತ್ತಾ ಇರ್ತೀನಿ. ಅಮಾವಾಸ್ಯೆ, ಪೌರ್ಣಮಿ ಮತ್ತು ಈ ಥರ ಏನಾದರೂ ಹಬ್ಬಗಳಿದ್ದಾಗ ಹಾಕ್ತಾಯಿರ್ತೀನಿ ಧೂಪ ಎಲ್ಲನ. ಒಳ್ಳೆಯ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಾರೆ ಧೂಪ ಹಾಕಿದ್ರೆ. ಸೊ ಅದಕ್ಕೋಸ್ಕರ. ಹಾಗೆ ನೋಡಿ, ನೈಟು ನಾನು ಊಟ ಮಾಡ್ತಾಯಿದ್ದೀನಿ. ಆಲ್ರೆಡಿ 7-7:30 ಆಗಿತ್ತು ಆವಾಗ ಊಟ ಮಾಡ್ತಿರೋದು. ಬೆಳಗ್ಗೆಯಿಂದ ನೀರು ಎಳ್ನೀರು ಬಿಟ್ಟರೆ ಇನ್ನೇನು ತಿಂದಿಲ್ಲ. ಸೊ ಇವತ್ತಿಷ್ಟು. ಹಾಗೆ ನಾಳೆ ಹಬ್ಬ ಇರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.